ಭೀಮಾ ನಿಂಗೇನ್ ಅನ್ಸುತ್ತೆ? ಬಾಲಣ್ಣನ ಕೆಲಸ ಒಳ್ಳೇದಾ ಅಥವಾ ಆನಂದಣ್ಣಂದ? ಇಲ್ಲ ಅಪ್ಪ, ನಾನು ಓದ್ತೀನಿ. ಮತ್ ನೀವಿಬ್ರು ಓದ್ಲೇಬೇಕು. ನಿಮ್ ತಲೆಗೇನಾದ್ರೂ ಹೋಯ್ತಾ? ಹೇಳಿ. ಓದೋದ್ ಬಿಟ್ಟು ಬೇರೆದೇನಾದ್ರೂ ಯೋಚನೆ ಮಾಡಿದ್ರೆ ಕೈಕಾಲು ಮುರಿದು ಬಿಡ್ತೀನಿ, ಅರ್ಥ ಆಯ್ತಾ? ನಿಂಗ್ ಡೋಲ್ ಬಡಿಯೋಕ್ಕೂ ಆಗ್ಬಾರ್ದು, ನಿಂಗ್ ಚಾಮಾರಕ್ಕೂ ಆಗ್ಬಾರ್ದು. ನಿಂಗ್ ಡೋಲು ಬಡಿಯಕ್ಕಾಗ್ಬಾರ್ದು, ಮತ್ ನಿಂಗ್ ಚಾಮಾರಕ್ಕಾಗ್ಬಾರ್ದು. ನಿನಗೆ ಮಾಡ್ತೀನಿ, ನಿಂತ್ಕೋ. ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನ್ರಿ? ನನ್ ಮಕ್ಳ ಜೊತೆ ಇವ್ರೇ ಹೇಗೆ ಓದಕ್ ಸಾಧ್ಯ? ನನ್ನ ಮಕ್ಕಳು ಒಳ್ಳೆ ಮನೆತನದಿಂದ ಬಂದಿರೋರು. ಧರ್ಮ ಕರ್ಮ ಎಲ್ಲ ಚೆನ್ನಾಗ್ ಗೊತ್ತಿದೆ ಅವರಿಗೆ. ದೊಡ್ಡ ತಪ್ಪು ಮಾಡ್ತಿದ್ದೀರಾ ನೀವೆಲ್ಲ. ಹೌದು ಸೇಠ್ಜಿ, ನೀವು ಸರಿಯಾಗಿ ಹೇಳಿದ್ರಿ. ಹಾ, ಇವ್ರು ಈ ಶಾಲೆಯಲ್ಲಿ ಇರ್ತಾರೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಈ ಶಾಲೆ ಕಳಿಸೋದೇ ಇಲ್ಲ. ಶಾಂತರಾಗಿ ಸೇಠ್ಜಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವರು ನಿಮ್ ಮಕ್ಕಳ ಜೊತೆ ಕೂತು ಓದ್ತಿಲ್ಲ. ಈ ಮಕ್ಕಳು ಮೂಲೆಯಲ್ಲಿ ಕೂತ್ಕೊಂಡು ಓದ್ಕೋತಾರಷ್ಟೇ. ನಿಮ್ ಮಕ್ಕಳಿಂದ ಬೇರೆನೆ ಕೂತ್ಕೋತಾರೆ, ಹತ್ರಕ್ಕೂ ಬರಲ್ಲ. ನೀವು ಈ ಸ್ಕೂಲಿನ ಪ್ರಧಾನ ಶಿಕ್ಷಕರಾಗಿ ಈ ರೀತಿ ಮೂರ್ಖರ ತರ ಮಾತಾಡ್ತಿರಲ್ಲ. ಈ ಸಮಾಜನ, ಈ ದೇಶನ ನಮ್ಮ ಮಕ್ಕಳು ಕಟ್ತಾರೆ, ಇವರಲ್ಲ. ಮತ್ತೆ ಇವ್ರೇನ್ ಮಾಡಬಹುದು? ಇವ್ರಗಳ ಹಣೆಯಲ್ಲಿ ಓದು ಬರಹ ಏನಾದ್ರೂ ಬರ್ದಿದ್ಯಾ? ಇವ್ರನ್ನ ಈಗಲೇ ಶಾಲೆಯಿಂದ ಹೊರಗಡೆ ಹಾಕಿ. ಅಯ್ಯೋ, ಅವ್ರು ಯಾವ ಕೆಲ್ಸಕ್ಕೆ ಲಾಯಕ್ಕೋ ಆ ಕೆಲ್ಸ ಮಾಡ್ಲಿ. ಆ ಕೆಲ್ಸಕ್ಕೆ ಓದು ಬರಹದ ಅವಶ್ಯಕತೆನೇ ಇಲ್ಲ. ಇವ್ರು ಯಾಕೆ ನಮ್ ಧರ್ಮದಲ್ಲಿ ಮೂಗ್ ತೋರಿಸ್ತಿದ್ದಾರೆ? ಏನ್ರಪ್ಪ, ನಾನೇನಾದ್ರೂ ತಪ್ಪು ಹೇಳ್ತಿದ್ದೀನಾ? ಸಮಾಧಾನ, ಶಾಂತವಾಗಿರಿ, ಕಿರ್ಚಾಡ್ಬೇಡಿ, ಸಮಾಧಾನ. ಸರ್ಕಾರಕ್ಕೂ ಕೆಲವು ನಿಯಮಗಳಿವೆ. ಜಾತಿ ಆಧಾರದ ಮೇಲೆ ಯಾವ ಮಕ್ಕಳನ್ನು ಶಾಲೆಯಿಂದ ಹೊರಗಾಕೋದಕ್ಕಾಗೋದಿಲ್ಲ. ನಿಯಮಗಳ ವಿರುದ್ಧ ಆಗತ್ತೆ ಅಲ್ವಾ ಗುರುಗಳೇ? ಅಲ್ಲೇ ನೋಡ್ತಿದ್ದೀರಾ? ಇಲ್ಲಿ ನೋಡಿ, ಈ ಶಾಲೆಯಲ್ಲಿ ಈಗಾಗಲೇ ನಿಯಮಗಳನ್ನ ಮುರಿದಾಗಿದೆ. ಸಮಾಜದ ನಿಯಮಗಳ ವಿರುದ್ಧವಾಗಿದೆ ಇದು. ಸರ್ಕಾರಕ್ಕೆ ಏನ್ ಗೊತ್ತು ನಮ್ಮ ಸಮಾಜದ ಜಾತಿ ನಿಯಮಗಳ ಬಗ್ಗೆ? ನಿಮಗೇನಾದ್ರೂ ಸರ್ಕಾರಿ ನಿಯಮಗಳ ಬಗ್ಗೆ ಅಷ್ಟೊಂದು ಯೋಚನೆ ಇದ್ರೆ ಈ ಹುಡುಗನ ಕೈಯಿಂದ ನೀರನ್ನು ಈಸ್ಕೊಂಡು ಕುಡಿರಿ ನೋಡೋಣ. ಆಗ ನಂಬ್ತೀನಿ ನಿಮ್ಮನ್ನ. ಸರ್ಜಿ, ಇದೇನ್ ಮಾತಾಡ್ತಾ ಇದ್ದೀರಾ? ಶಿಕ್ಷಣ ನೀಡೋದು ಮತ್ತೆ ನೀರು ಕೊಡೋದು ಎರಡು ಬೇರೆ ವಿಷಯ. ನಾನಿಲ್ಲಿ ನಿಮ್ಮ ಉಪಚಾರಗಳನ್ನ ಕೇಳೋದಕ್ ಬಂದಿಲ್ಲ. ಇವರನ್ನ ಈ ಶಾಲೆಯಿಂದ ಓಡಿಸಿ ಅಂತ ಹೇಳಕ್ ಬಂದಿರೋದು. ಅವ್ರಿಲ್ಲಿ ಓದೋದಕ್ಕೆ ನಾವು ಬಿಡೋದಿಲ್ಲ. ನಾವು ಈ ಶಾಲೆನ ಬಿಟ್ಟೋಗ್ತೀವಿ, ಮತ್ಯಾವತ್ತೂ ವಾಪಸ್ ಬರಲ್ಲ. ಆದ್ರೆ ಒಂದ್ ಷರತ್ತು. ಏನ್ ಷರತ್ತು? ನೀವು ನನ್ನ ತರಗತಿಯಿಂದ ಯಾವ ಪುಸ್ತಕನಾದ್ರೂ ತಗೊಳ್ಳಿ, ಅದ್ರಲ್ಲಿ ನಂಗೆ 5 ಪ್ರಶ್ನೆ ಕೇಳಿ. ಅದ್ರಲ್ಲೇನಾದ್ರೂ ನಾನು ಒಂದ್ ತಪ್ಪುತ್ರ ಕೊಟ್ರೆ ನಾವ್ ಈಗ್ಲೇ ಈ ಸ್ಕೂಲ್ ಬಿಟ್ಟು ಹೊರಟೋಗ್ತೀವಿ.
5 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ರೆ ನಮ್ಮನ್ನ ಈ ಸ್ಕೂಲಿಂದ ಓಡಿಸೋದಿಕ್ ನೀವ್ ಯಾವತ್ತೂ ಈ ಕಡೆಗೆ ಬರಲೇಬಾರ್ದು. ಭೀಮ್ರಾವ್, ಏನು ಹೇಳ್ತಾ ಇದೀಯಾ? ನಿಮ್ಮನ್ನ ಈ ಸ್ಕೂಲಿಂದ ಯಾರು ಓಡಿಸೋದಕ್ಕಾಗಲ್ಲ. ಕಾನೂನು ಅನ್ನೋದು ಒಂದಿದೆ, ಸಮಾಜ ಅನ್ನೋದು ಒಂದಿದೆ. ನಮ್ಮ ಪೂರ್ವಾಚಾರಗಳನ್ನ ನೀವು ಬದಲಾಯಿಸ್ತೀರಾ? ನನಗೆ ಈ ಷರತ್ತು ಒಪ್ಪಿಗೆ ಇದೆ. ಧ್ರುವ, ಪುಸ್ತಕ ತಗೊಂಡ್ ಬಾ. ಸರಿ ಹೇಳು, ಸಂಸ್ಕೃತ ವರ್ಣಮಾಲೆಯಲ್ಲಿ ಎಷ್ಟು ಸ್ವರ, ಎಷ್ಟು ವ್ಯಂಜನಗಳಿವೆ? ಮತ್ತೆ ಅದರಲ್ಲಿ ಒಟ್ಟು ಎಷ್ಟಕ್ಷರಗಳಿವೆ? ತಾವು ಸಂಸ್ಕೃತ ಕೇಳ್ತಾ ಇದ್ದೀರಾ? ನನಗೆ ಯಾವ್ದು ಕೇಳಬೇಕು ಅನ್ಸುತ್ತೋ ಅದನ್ನೇ ಕೇಳ್ತೀನಿ. ಯಾಕೆ? ಅವನೇ ಹೇಳದ್ನಲ್ಲ, ಯಾವ ಪ್ರಶ್ನೆ ಆದ್ರೂ ಕೇಳಿ ಅಂತ. ಉತ್ತರ ಕೊಡು, ಇಲ್ಲ ಮನೆಗೆ ನೋಡಿ. ಸಂಸ್ಕೃತ ವರ್ಣಮಾಲೆಯಲ್ಲಿ 13 ಸ್ವರ, 33 ವ್ಯಂಜನ, 4 ಅವ್ಯಯಗಳಿವೆ. ಎಲ್ಲ ಸೇರಿಸಿದ್ರೆ 50 ವರ್ಣಗಳಿವೆ. ಇದರಲ್ಲಿ ಸ್ವರ ಲಯ ಸೂಚಕ, ವ್ಯಂಜನ ಶೃಂಗಾರ ಸೂಚಕ, ಇವನ್ಗೆ ಸಂಸ್ಕೃತ ಹೇಗೆ ಗೊತ್ತು? ಕೇಳಿ ತಿಳ್ಕೊಂಡೆ. ಕೇಳಿ ತಿಳ್ಕೊಂಡ? ಯಾಕೆ ಸೆಡ್ಜಿ, ಆ ಥರ ಕಲಿಬಾರ್ದ? ಎರಡನೇ ಪ್ರಶ್ನೆ ಕೇಳಿ. ಅಪ್ಪ ಅಪ್ಪ, ನೀನ್ ಸ್ಕೂಲ್ಗೆ ಹೋಗಿದ್ಯಲ್ವಾ? ಹೌದಪ್ಪ, ಆದ್ರೆ ಭೀಮ ಮತ್ತೆ ತೊಂದರೆ ಸಿಗಾಕೊಂಡಿದ್ದಾನೆ. ನೀವ್ ಬನ್ನಿ ಬೇಗ. ಏನಾಯ್ತು? ನೀವೇ ಬಂದು ನೋಡಿ ಅಪ್ಪ, ನಡೀರಿ. ಹದಿನೆಂಟರ ಮಗ್ಗಿ ಹೇಳು. 18 ಮಗ್ಗಿನ? ಅವನಿಗಿನ್ನೂ ತರಗತಿಲಿ ನನ್ಗನ್ಸ್ದಾಗೆ 2ನೇದೋ 3ನೇದೋ ಮಗ್ಗಿ ಆಗಿರ್ಬೇಕು. 18 ಒಂದ್ಲ 18, 18 ಎರಡ್ಲ 36, 18 ಮೂರ್ಲ 54, 18 ನಾಲ್ಕಲ 72, 18 ಐದ್ಲ 90. ತೆಗಿ ಇದನ್ನ. ಇವಾಗ ಹೇಳು ನೋಡೋಣ.
ಸಜ್ಜಿ 5 ಪ್ರಶ್ನೆಗಳ ಷರತ್ತಿದ್ದಿದ್ದು ಈಗಾಗಲೇ 15 ಕೇಳಿದ್ದೀರಾ. ಹೊರಡಿ ಇಲ್ಲಿಂದ. ಮಕ್ಕಳನ್ನ ಹೊರಗೆ ಕಳ್ಸೋದಕ್ಕೆ ಇನ್ಯಾವತ್ತೂ ಈ ಶಾಲೆ ಕಡೆ ನೀವು ಬರ್ಕೊಡುದು. ಇವನು ಈ ಸ್ಕೂಲಲ್ಲಿ ಹೇಗೆ ಓದ್ತಾನೆ ಅಂತ ನಾನು ನೋಡ್ತೀನಿ. ನಡೀರಿ ಹೋಗೋಣ. ಭೀಮರಾವ್, ನೀನು ನಿನ್ನ ತರಗತಿಗೆ ಹೋಗು. ನಡೀರಿ ಮಕ್ಕಳೇ, ನೀವೆಲ್ಲ ನಿಮ್ಮ ತರಗತಿಗಳಿಗೆ ಹೋಗಿ. ನೋಡಿ, ನಿಮ್ಮ ಮಗ ಬಹಳ ಬುದ್ಧಿವಂತ. ಅವನ ಯೋಚನೆನೇ ವಿಭಿನ್ನವಾಗಿದೆ. ಅವನು ಓದನ್ ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ಅದು ಎಷ್ಟೇ ಕಷ್ಟ ಆದರೂ ಸರಿ. ಖಂಡಿತ ಗುರುಗಳೇ, ನನ್ ಕನ್ಸು ಕೂಡ ಅದೇ ಆಗಿದೆ. ಭೀಮಾ ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸ್ತೀನಿ. ಧನ್ಯವಾದ. ಒಳ್ಳೆಯದಾಗಲಿ. ಮಕ್ಕಳೇ, ಎಲ್ಲ ನಿಮ್ ಪುಸ್ತಕ ತೆಗೀರಿ. ಅಪ್ಪ ದೇವ್ರೆ, ನಿನ್ನೆ ನಡೆದ ಘಟನೆ ಇವನ್ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಭೀಮ್ರಾವ್ ಅದರಿಂದ ಇನ್ನಷ್ಟು ಗಟ್ಟಿಯಾಗಿದ್ದಾನೆ ಅನ್ನಿಸ್ತಿದೆ. ಯಾರು ಈ ಭೀಮ್ರಾವ್? ಮತ್ತವನಪ್ಪ ರಾಮ್ಜಿ ಏನ್ ಮಾಡ್ತಾನವನು? ಸೇಠ್ಜಿ ಮೊದಲು ಬೇರೆ ಎಲ್ಲೋ ಇದ್ದ, ಇತ್ತೀಚೆಗೆ ಬಂದಿರೋದು ಇಲ್ಲಿಗೆ. ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿದ್ದಂತೆ, ರಿಟೈರ್ ಆಗಿ ಇಲ್ಲಿ ಬಂದಿದ್ದಾನೆ. ಹೌದಾ? ಸುಬೇದಾರ ಮಗ ಅನ್ನೋ ಧಿಮಾಕು ಅವನ್ ಮಗನಲ್ಲೂ ಕಾಣಿಸ್ತಿದೆ. ಇಲ್ಲ ಅಂದ್ರೆ ಇಂಥ ಜನರಲ್ಲಿ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಚೋಟುದ್ದ ಇದ್ದಾನವನು, ನನಗೆ ಸವಾಲ್ ಹಾಕ್ತಾನೆ. ಇರ್ಲಿ, ಅವನ್ ಇಲ್ಲಿ ಬಂದಾಯ್ತಲ್ಲ, ನೋಡ್ಕೊಳ್ಳೋಣ. ಕಣ್ಣಿಟ್ಟಿರಿ ಅವನ ಮೇಲೆ. ಸರಿ ಸೆಟ್. ಸರಿ ಸೆಟ್ಜಿ. ಮಕ್ಕಳೇ, ಇವತ್ ನಾವು ಒಂದು ಪದ್ಯ ಕಲ್ತ್ಕೊಳ್ಳೋಣ. ಮಕ್ಕಳೇ, ನಿಮ್ಮಲ್ಲಿ ಯಾರ್ಯಾರಿಗೆ ಗೀತೆ, ಕವಿತೆ, ದೋಹೆಗಳು ಹಾಡಕ್ ಬರುತ್ತೋ ಅವ್ರ ಕೈ ಎತ್ತಿ. ಹೌದಾ? ನಿನಗಿವೆಲ್ಲ ಬರುತ್ತಾ? ಹಾ ಗುರುಗಳೇ. ನಿನಗೆಲ್ಲ ಬರೋ ಹಾಗಿದ್ರೆ ಮತ್ ನೀ ಸ್ಕೂಲ್ಗೆ ಯಾಕೆ ಬರ್ತೀಯಾ? ಗುರುಗಳೇ, ನಂಗೇನ್ ಬರುತ್ತೋ ಅದನ್ನ ನಿಮ್ಗೆ ಒಪ್ಪಿಸ್ತೀನಿ. ನಂಗೇನ್ ಬರಲ್ವೋ ಅದನ್ನ ನಿಮ್ಮಿಂದ ಕಲಿತೀನಿ. ಅದಕ್ಕೆ ಸ್ಕೂಲಿಗೆ ಬರ್ತೀನಿ. ಹಾ, ಸರಿ ಸರಿ. ನಿಂಗೆ ದೋಹೆ, ಕವಿತೆ ಏನೇನ್ ಬರುತ್ತೋ ಅದನ್ನೇ ಹಾಡು. ನಡಿ ಭೀಮಾ, ಹಾಡ ಶುರು ಮಾಡು. ಯಾರಲು ಮಾಡದೆ
ಹಸಿತಿದೆ, ಬೇಗ ಬಾ. ನನಗೂ ಹಸುವಾಗ್ತಿದೆ, ಬಾ. ಬಾಲಣ್ಣ, ಡಬ್ಬಿ ತೆಗಿ. ಅಣ್ಣ, ಇವತ್ತು ಭೀಮ ಎಷ್ಟ್ ಚೆನ್ನಾಗ್ ಹಾಡ್ದ ಗೊತ್ತಾ? ಎಲ್ರು ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರು. ನಮ್ ಭೀಮನಿಂದ ನಾವ್ ತರಗತಿಲೆಲ್ಲ ಹೆಸರುವಾಸಿ ಆಗ್ಬಿಟ್ವಿ. ಇವನಿಗೆ ಯಾರು ಸಾಟಿನೇ ಇಲ್ಲ. ಭೀಮ, ಇವತ್ ನೀನ್ ನನ್ನಬ್ಬಿ ಊಟ ಮಾಡಿದ್ರು ನಾನೇನು ಅಂದ್ಕೊಳ್ಳೋದಿಲ್ಲ. ನನ್ಗೆ ಖುಷಿಲೇ ಹೊಟ್ಟೆ ತುಂಬೋಯ್ತು. ಇತ್ತಗೋ. ನಂದು ಕೊಡ್ಲಾದವ್ರೆ? ಬೇಡ ಬೇಡ, ನಂಗಿಷ್ಟೇ ಸಾಕು. ಏನಾಯ್ತು? ನನ್ನ ಹೆಸರು ಸುರೇಂದ್ರ. ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ. ನಂಗೂ ಹಾಡೋದ್ ಕಲ್ಸ್ಕೊಡ್ತೀಯಾ? ನಂಗೂ ಹಾಡು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಯಾವತ್ತೂ ಕಲಿಯಕ್ಕೆ ಆಗ್ಲಿಲ್ಲ. ನನ್ ತಮ್ಮ ಎಲ್ರಿಗೂ ಎಲ್ಲ ಹೇಳ್ಕೊಡ್ತಾನೆ. ಹಾ, ನಮ್ ಭೀಮ ಬುದ್ಧಿವಂತ ಗೊತ್ತಾ? ನನ್ನ ಹತ್ರ ಕಲಿಯಕ್ ನಿಂಗ್ ತೊಂದ್ರೆ ಆಗಲ್ವಾ? ನಿಮ್ ಮನೆಯವ್ರಿಗೆ ನಿಂಗ್ ಬೇಡ ಅನ್ನಲ್ವಾ? ನೀನ್ ದೂರದಿಂದ ಹೇಳ್ಕೊಡು, ನಾನ್ ಕಲ್ತ್ಕೊಂತೀನಿ. ನಿನ್ನ ಯಾರು ಮುಟ್ಟಿದ್ರೆ ತಾನೇ ತೊಂದ್ರೆ ಆಗೋದು. ಹಾಗಾದ್ರೆ ಸರಿ. ತಗೋ, ತಿನ್ನು, ತುಂಬಾ ಚೆನ್ನಾಗಿದೆ. ನಾವು ಊಟ ತಂದಿದೀವಿ, ನೀನ್ ಊಟ ಮಾಡು. ಬೇಡ ಬೇಡ, ನೀನ್ ಮುಟ್ಟಿದೂಟನ ನಾನ್ ತಿಂದ ಅಂತ ಯಾರು ಮನೆಗೆ ಹೋಗಿ ಹೇಳಿದ್ರೆ ನನ್ ಚಮಡ ಸುಲ್ಬಿಡ್ತಾರೆ. ಹೊಟ್ಟೆ ತುಂಬಾಯ್ತು. ಬನ್ನಿ ನೀರ್ ಕುಡಿಯೋಣ. ಅಯ್ಯೋ, ಆ ಪ್ಯೂನ್ ಮತ್ತೆ ಅದೇ ಹೇಳ್ತಾರೆ, ಕೆಳಕ್ ಕುತ್ಕೋ, ಕೈ ಚಾಚು ಅಂತ. ಇಲ್ಲ, ಇನ್ಮೇಲೆ ನೀವು ನೀರು ಕುಡಿಯೋಕೆ ಕೈ ಒಡ್ಡೋ ಅವಶ್ಯಕತೆ ಇಲ್ಲ. ಬದಲಾಗಿ ನೀರೇ ನಿಮ್ಮ ಬಾಯಿ ಹತ್ರ ಬರುತ್ತೆ. ಹೇಗೆಂದ್ರೆ ನೋಡಿ, ಇಲ್ಲಿ ಬಾಳ್ ಚಂದು ಲೋಟದಲ್ಲಿ ಹಾಕಿದ ನೀರು ಇಲ್ಲಿಂದ ಬರುತ್ತೆ. ಮತ್ತೆ ನೀವು ಇಲ್ಲಿ ಬಾಯಿ ಇಟ್ಕೊಂಡು ಸಲೀಸಾಗಿ ನೀರು ಕುಡಿಬಹುದು. ಸರಿನಾ? ತಗೊಳ್ಳಿ ಇದನ್ನ. ಧನ್ಯವಾದ ಗುರುಗಳೇ. ನಡಿ ನಡೀರಿ. ನೀರು ಕೊಡ ಅವ್ರಿಗೆ. ಭೀಮಾ, ನನ್ನನ್ನು ಕ್ಷಮಿಸ್ಬಿಡು. ಈ ಸಮಾಜದಲ್ಲಿರೋ ಭೇದ ಭಾವಗಳನ್ನ ಹೋಗಲಾಡಿಸುವಷ್ಟು ಧೈರ್ಯ ನನಗಿಲ್ಲ. ಆದರೆ ನಿನಗೋಸ್ಕರ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಭೇದ ಭಾವಗಳು ತುಂಬಿರೋ ಈ ಸಮಾಜದ ನಡುವೆ ನಿನ್ನ ಜೀವನ ಸುಖಮಯವಾಗಿರಲಿ. ಚೆನ್ನಾಗಿ ಓದು.
ಸಾಹೇಬ್ರೆ, ನಂಗೆ ಮಕ್ಕಳಿದ್ದಾರೆ. ಹೊಸದಾಗಿ ಸ್ಕೂಲಿಗೆ ಬೇರೆ ಸೇರಿಸಿದ್ದೀನಿ. ಪುಸ್ತಕ ಕೊಡಿಸ್ಬೇಕು, ಫೀಸ್ ಕಟ್ಟಬೇಕು. ತುಂಬಾ ಅವಶ್ಯಕತೆ ಇದೆ ಸಾಹೇಬ್ರೆ. ನೀವು ಬೇರೆ ಇನ್ನು ಪೆನ್ಷನ್ ಬಂದಿಲ್ಲ ಅಂತಿದ್ದೀರಾ. ಇದೇಗ್ ಸಾಧ್ಯ ಸಾಹೇಬ್ರೆ? ಇಷ್ಟೊತ್ತಿಗಾಗ್ಲೇ ಪೆನ್ಷನ್ ಬರ್ಬೇಕಾಗಿತ್ತಲ್ವಾ? ಬೇಕಾಗಿರೋ ದಾಖಲೆ ಎಲ್ಲ ಮುಂಚೆನೆ ಕೊಟ್ಟಿದ್ದೀನಿ ಸಾಹೇಬ್ರೆ. ಹೌದು, ಬರ್ಬೇಕಿತ್ತು. ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಸರ್ಕಾರಿ ಕೆಲಸ ಅಲ್ವಾ? ಪೆನ್ಷನ್ ಟ್ರಾನ್ಸ್ಫರ್ ಅಲ್ಲಿ ಕೆಲವು ಸಲ ಹಾಗಾಗತ್ತೆ. ನೋಡಿ ಸಾಹೇಬ್ರೆ, ನನಗೆ ಕೆಲ್ಸನೂ ಇಲ್ಲ, ಮನೆ ಬೇರೆ ನಡೆಸ್ಬೇಕು, ದುಡ್ಡು ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ಪೆನ್ಷನ್ ಬರ್ಲಿಲ್ಲ ಅಂದ್ರೆ ನಾವು ಬದುಕೋದಾದ್ರೂ ಹೇಗೆ? ನಾವು ನಮ್ ಕರ್ತವ್ಯ ಮಾಡ್ತಿದ್ದೇವೆ ಅಷ್ಟೇ. ದುಡ್ಡು ಬಂದಾಗ ಬಂದ್ ತಗೊಳ್ಳಿ. ಆದ್ರೆ ನಂಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಗೋತಾರೆ? ನಾನೇನು ಸರ್ಕಾರಿ ಅಧಿಕಾರಿ ಅಲ್ಲ, ಸೇವಕ ಅಷ್ಟೇ. ನಮ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದ್ರೆ ಬೇರೆ ಕೆಲಸ ಹುಡ್ಕೊಳ್ಳಿ. ಎಲ್ಲಿ ಅಂತ ಕೆಲಸ ಹುಡುಕ್ಲಿ? ನೀವೇ ಹೇಳಿ, ಎಲ್ಲಿ ಕೆಲಸ ಹುಡುಕ್ಲಿ? ಎಲ್ಲಿ ಹೋದ್ರೂ ಒಂದೇ ಪ್ರಶ್ನೆ, ನಿಂದು ಯಾವ ಜಾತಿ ಅಂತ. ಜಾತಿ ಹೇಳಿದ ಕೂಡಲೇ ಹೊರಗೆ ಕಳಿಸ್ತಾರೆ. ಇಷ್ಟು ವರ್ಷ ಕಂಪ್ನಿಲಿ ಸೇವೆ ಮಾಡಿದ್ದೀನಿ. ನಿಮಗ್ ನನ್ನ ಕಷ್ಟ ಅರ್ಥ ಆಗ್ತಿದ್ಯಲ್ವಾ? ಇಲ್ಲ ಏನಾದ್ರೂ ಕೆಲಸ ಕೊಡಿ. ಇದೇ ಆಫೀಸಲ್ಲಿ ಏನಾದ್ರೂ ಕೆಲಸ ಮಾಡ್ಲಾ? ಮಾಡಕ್ ಬಿಡ್ತೀರಾ? ಹೇಳಿ, ಮಾಡಕ್ ಬಿಡ್ತೀರಾ? ರಾಮ್ಜಿ, ಇಲ್ಲ ನೀವು ಅದೇ ಕೇಳ್ತೀರಾ, ನಿನ್ ಜಾತಿ ಯಾವುದು ಅಂತ? ಇವ್ರನ್ನ ಕರ್ಕೊಂಡು ಹೋಗಿ ಇಲ್ಲಿಂದ. ಬನ್ನಿ ಹೋಗಿ. ಬನ್ನಿ ರಾಮ್ಜಿ. ರಾಮ್ಜಿ, ರಾಮ್ಜಿ ನಿಂತ್ಕೊಳ್ಳಿ. ರಾಮ್ಜಿ, ನನ್ ಮಾತು ಸ್ವಲ್ಪ ಕೇಳಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ರಾಮ್ಜಿ. ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ. ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ನಾನು ಎಷ್ಟು ಸಲ ಹೇಳಿದ್ದೀನಿ, ಎಲ್ಲೇ ಕೆಲಸ ಕೇಳಕ್ ಹೋದ್ರು ನಕಲಿ ಹೆಸರು ಹೇಳಿ ಅಂತ. ಆದ್ರೆ ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಾ ಹೇಳಿ? ನಾನು ಯಾವಾಗ್ಲೂ ಸತ್ಯನೇ ಹೇಳ್ತೀನಿ ಅಂತೀರಾ. ರಾಮ್ಜಿ, ಸಕ್ಪಾಲ್ ಬದಲು ಬೇರೆ ಹೆಸರು ಹೇಳಿದಿದ್ರೆ ಏನಾಗ್ತಿತ್ತು ಹೇಳಿ ನೋಡೋಣ. ಮತ್ತೆ ನೀವೇ ಹೇಳ್ತಿದ್ರಲ್ಲ, ಜಗತ್ನಲ್ಲಿ ಮೇಲು ಕೀಳು ಯಾವ್ದೂ ಇಲ್ಲ, ಎಲ್ಲ ಒಂದೇ ಅಂತ. ಹೆಸರೊಂದು ಸರಿಯಾಗಿ ಹೇಳ್ದೇ ಇರೋದ್ರಲ್ಲಿ ಏನ್ ತೊಂದ್ರೆ ಹೇಳಿ? ಇನ್ನೇನ್ ಮಾಡ್ಲಿ ನಾನು? ಬೇಗ ಯಾವ್ದಾದ್ರೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹಸುವಿಂದ ಒದ್ದಾಡ್ಬೇಕಾಗತ್ತೆ. ಅಯ್ಯೋ ರಾಮ್ಜಿ, ಅಂತದೇನೂ ಆಗೋದಿಲ್ಲ. ಎಲ್ಲ ತಿಳಿದಿರೋ ನೀವೇ ಹೀಗೆ ಮಾತಾಡಿದ್ರೆ ಸರಿನಾ? ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಸಮಾಧಾನವಾಗಿರಿ. ಈಗ ಮನೆಗೆ ಹೋಗೋಣ ಬನ್ನಿ, ಆಗ್ಲೇ ತಡ ಆಗಿದೆ. ಬನ್ನಿ. ಅತ್ತೆ, ಭೀಮಾ ಸ್ಕೂಲಲ್ಲಿ ಮಿಂಚ್ಬಿಟ್ಟ ಇವತ್ತು. ಹೇಗ್ ಉತ್ತರ ಕೊಡ್ತಿದ್ದ ಗೊತ್ತಾ ಆ ಮನುಷ್ಯಂಗೆ? ಭೀಮನ್ ಸೋಲ್ಸಕ್ಕೆ ಎಷ್ಟು ಪ್ರಯತ್ನ ಪಟ್ರು, ಆದ್ರೆ ಭೀಮಾ ಸೋಲ್ಲೇ ಇಲ್ಲ ಗೊತ್ತಾ. ತರಗತಿಲಿ ಇವತ್ತು ದೋಹೆ ಕೂಡ ಹಾಡ್ದ. ಇವನ್ ಹಾಡಿದ್ದು ಎಲ್ರಿಗೂ ಇಷ್ಟ ಆಯ್ತು. ಮತ್ತೆ ಗುರುಗಳು ನಮ್ಗೆ ನೀರ್ ಕುಡಿಯೋದಕ್ಕೆ ಒಂದು ಬಿದಿರಿನ ಯಂತ್ರ ಕೂಡ ಮಾಡ್ಕೊಟ್ರು. ಭೀಮಾ ಎಷ್ಟ್ ಚೆನ್ನಾಗ್ ಹಾಡ್ದ ಗೊತ್ತಾ. ದೂರ ನಿಂತ್ಕೊಂಡೆ ಒಬ್ಬ ಹುಡ್ಗ ನಮ್ಗೆ ಲಾಡು ಕೊಡಕ್ ಬಂದ. ಹೌದಮ್ಮ, ನಂಗೂ ಅದಿಷ್ಟ ಆಯ್ತು. ಭೀಮಾ ಆ ಹುಡ್ಗಂಗೆ ಊಟ ಕೊಡಕ್ ಹೋದ್ರೆ ಬೇಡ ಅಂತ ಎದ್ದೋಡೋಗ್ಬಿಟ್ಟ. ಅವ್ರ ಮನೆಯವ್ರಿಗೆ ಏನಾದ್ರೂ ಇವ್ ನಮ್ ಊಟ ತಿಂದ ಅಂತ ಗೊತ್ತಾದ್ರೆ ಚಮಡ ಸುಲಿತಾರೆ ಅಂತ ಹೇಳ್ದ. ಏನು ತೊಂದ್ರೆ ಇಲ್ಲ ಬಾಲ, ಅವನ್ ನಿನ್ ಜೊತೆ ಊಟ ಮಾಡ್ದಿದ್ರೇನಂತೆ. ಕಡೆ ಪಕ್ಷ ನಿಮ್ಮ ಹತ್ರನಾದ್ರೂ ಬಂದಲ್ಲ. ಭೀಮಾ, ಪ್ರತಿದಿನ ಇಂಥದ್ದೇನಾದ್ರೂ ಮಾಡ್ತಿರು. ನಾವೆಲ್ಲ ಸೇರ್ಕೊಂಡು ನಿನ್ನ ಪ್ರಿನ್ಸಿಪಲ್ ಮಾಡ್ತೀವಿ. ಅಮ್ಮ, 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 ಏನಾಯ್ತಮ್ಮ? ಅಮ್ಮ, ಭೀಮಾಬಾಯ್, 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 ಸ್ವಲ್ಪ ನೋಡ್ಕೋತಿರು, ನಾನ್ ಡಾಕ್ಟರ್ ಕರ್ಕೊ ಬರ್ತೀನಿ. ದುಡ್ಡು ಬೇರೆ ಇಲ್ವಲ್ಲ, ಏನ್ ಮಾಡ್ಲಿ? ಮೀರಾ, ಭೀಮಾಬಾಯಿ ಒಡವೆ ಕೊಡು. ದುಡ್ಡು ಬೇರೆ ಇಲ್ಲ, ಅದ್ ಬಿಟ್ರೆ ನಂಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ರಾಮ್ಜಿ, ಏನಾಯ್ತು? ಯಾಕೆ ಹಿಂಗ್ ಓಡ್ತಿದ್ದೀರಾ? ಪುರಂಜನ್, ನನ್ನ ಹತ್ರ ದುಡ್ಡಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಡಾಕ್ಟರ್ ಕರ್ಕೊ ಬರ್ಬೇಕು. ಅದಕ್ಕೂ ಮುಂಚೆ ಈ ಒಡವೆನ ಗಿರ್ವಿ ಇಡಬೇಕು. ಇಲ್ಲಿ ಗಿರ್ವಿ ಅಂಗಡಿ ಎಲ್ಲಿದೆ? ಬನ್ನಿ ನನ್ ಜೊತೆ. ನಡಿ. ಸೇಠ್ಜಿ, ಈ ಒಡವೆ ಇಟ್ಕೊಂಡು ನಂಗೆ ಸ್ವಲ್ಪ ಬೇಗ ದುಡ್ಡು ಕೊಡಿ.
ನಿನ್ನ ಮಗ ಇಷ್ಟೊಂದು ಚೆನ್ನಾಗಿ ಓದ್ತಾನೆ ಅಂದ್ರೆ ಖಂಡಿತ ನಿನ್ನ ಸಂಸ್ಕಾರನೇ ಇರುತ್ತೆ ಅವನಲ್ಲಿ. ನನಗೆ ನಿನ್ ಮೇಲೆ ವಿಶ್ವಾಸ ಇದೆ. ಒಡವೆ ನಿನ್ನ ಹತ್ರನೇ ಇಟ್ಕೋ. ತಗೋ ಈ ದುಡ್ಡನ್ನ. ಹೋಗು, ಮೊದಲು ನಿನ್ನ ಹೆಂಡತಿ ಕಾಯಿಲೆ ವಾಸಿ ಮಾಡು. ಧನ್ಯವಾದ ಸೇಠ್ಜಿ. ನಿಮ್ಮ ಈ ಸಹಾಯನ ಜೀವನ ಪೂರ್ತಿ ಮರೆಯೋದಿಲ್ಲ. ಜೀವನ ಪೂರ್ತಿ ಮರಿದೇ ಇರೋ ಅವಶ್ಯಕತೆ ಏನೂ ಇಲ್ಲ. ನನ್ಗೊಂದು ಸಣ್ಣ ಕೆಲಸ ಮಾಡಿಕೊಟ್ರೆ ಸಾಕು. ನಿನ್ನ ಮಗ ಸ್ಕೂಲ್ಗೆ ಹೋಗೋದನ್ನ ನಿಲ್ಲಿಸ್ಬೇಕು. ನಿನ್ನ ಮಗ ನನ್ನ ಮುಂದೆನೆ ನಿಂತು ಷರತ್ತಾಗ್ತಾನಲ್ವಾ? ನಂದೊಂದು ಸಣ್ಣ ಷರತ್ತಿದೆ. ನಿನ್ ಹೆಂಡತಿ ಕಾಯಿಲೆ ವಾಸಿ ಮಾಡ್ತೀಯಾ ಇಲ್ಲ ಮಗನ್ ಸ್ಕೂಲು ಕಳಿಸ್ತೀಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಷರತ್ತಿಗೆ ಒಪ್ಪಿಗೆ ಇದೆ ಅಲ್ವಾ? ಇದೆಂತ ಮಾತು ಸೇಠ್ಜಿ? ಮಾತಲ್ಲ, ಇದು ಷರತ್ತು. ಅವತ್ ನೀನ್ ಇರ್ಲಿಲ್ಲ ಅಲ್ವಾ? ಹಾಗಾದ್ರೆ ಯಾಕೆ ಷರತ್ ಹಾಕ್ದೆ ಅಂತ ನಿನಗೆ ಅರ್ಥ ಆಗಲ್ಲ ಬಿಡು. ಏನ್ ರಾಮ್ಜಿ, ಏನ್ ಯೋಚನೆ ಮಾಡ್ದೆ? ಯೋಚನೆ ಮಾಡೋದೇನಿದೆ? ಈ ಊರಲ್ಲಿ ನಿಮ್ದೊಬ್ಬರದೇ ಅಲ್ಲ ಅಂಗಡಿ. ದುಡ್ಡು ಕೊಡೋರ ಹತ್ರ ಗಿರ್ವಿ ಇಡ್ತೀನಿ. ನಾನೊಬ್ನೇನೆ ಇಡೀ ಊರಲ್ಲಿ ಗಿರ್ವಿ ಇಟ್ಕೊಂಡು ದುಡ್ಡನ್ನ ಕೊಡೋನು. ಹೋಗು, ಅದು ಎಲ್ಲಿಗೆ ಹೋಗ್ತೀವ ಹೋಗು. ನಿನ್ನ ಈ ನಿರ್ಧಾರಕ್ಕೆ ಪಶ್ಚಾತ್ತಾಪ ಪಡ್ತೀಯ. ನಡಿ ಪುರಂಜನ್. ರಾಮ್ಜಿ, ಸಮಯ ಬಹಳ ಕಮ್ಮಿ ಇದೆ. ನೀವು ಮನೆಗೆ ಹೋಗಿ, ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅದ್ ಹೇಗ್ ಸಾಧ್ಯ ಪುರಂಜನ್? ಡಾಕ್ಟರ್ ಇಲ್ದೆ ಮನೆಗೆ ಹೋಗೋದಾದ್ರೂ ಹೇಗೆ? ಅದಕ್ಕೆ ನಿಮ್ಮ ಅವಶ್ಯಕತೆ ಈಗ ಜಾಸ್ತಿನೇ ಇರುತ್ತೆ. ನಾನು ಬೇರೆ ಕಡೆ ಎಲ್ಲಾದ್ರೂ ಹುಡುಕ್ತೀನಿ. ಪುರಂಜನ್, ನನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಬೇಕೇ ಬೇಕು. ಅದಕ್ಕೆ ಹೇಳ್ತಾ ಇರೋದು, ನೀವು ಮನೆಗೆ ಹೋಗಿ. ಅಮ್ಮ ಅಮ್ಮ, ಅಮ್ಮ, ಅಪ್ಪ ಡಾಕ್ಟರ್ ಕರ್ಕೊಂಡ್ ಬರ್ತಾರೆ. ಗಟ್ಟಿ ಕಟ್ಟು, ತಲೆ ಸಿಡ್ದೋಗ್ತದೆ. ಇನ್ನೂ ಗಟ್ಟಿ ಕಟ್ಟು. ಅದಕ್ಕೆ ಏನೂ ಆಗಲ್ಲ. ರಾಮ್ಜಿ ಇನ್ನೇನು ಡಾಕ್ಟರ್ ಕರ್ಕೊಂಡ್ ಬರ್ತಾನೆ. ಅತ್ತೆ, ನಮಸ್ಕಾರ ಶೇಠ್ಜಿ. ನೀವು ಬಡ್ಡಿಗೆ ದುಡ್ಡು ಕೊಡ್ತೀರಾ ಅಂತ ತುಂಬಾ ಜನ ಹೇಳ್ತಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ. ದುಡ್ಡು ಬೇಕಿತ್ತು. ನನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ. ಅವರೆಲ್ಲ ಅಷ್ಟೇನ ಹೇಳಿದ್ದು. ನನ್ನ ಕಡೆಯಿಂದ ನಿನಗೆ ಬಡ್ಡಿಗೆ ದುಡ್ಡು ಬೇಕಾದ್ರೆ ಯಾರಾದ್ರೂ ಜಾಮೀನು ಕೊಡಬೇಕು. ನಿನಗೆ ಯಾರು ಜಾಮೀನು ಕೊಡ್ತಾರೆ? ನಿಮಗೆ ಜಾಮೀನು ಬೇಕೇ ಬೇಕು ಅಂದ್ರೆ ಈ ಒಡವೆನ ಗಿರ್ವಿ ಇಟ್ಕೊಳ್ಳಿ. ಹೋಗಿ ಆಚಾರ್ಯನ್ ಕರ್ಕೊಂಡ್ ಬಾ. ಇದು ನಕಲಿನಾ ಅಸ್ಲಿನಾ ಅಂತ ಪರೀಕ್ಷೆ ಮಾಡಬೇಕು. ಅಸ್ಲಿನೇ ಅದು. ವ್ಯಾಪಾರಕ್ಕೊಂದು ರೀತಿ ನೀತಿ ಇರುತ್ತೆ. ಆಚಾರಿ ಬಂದು ಹೇಳಿ ಇರೋ. ಸರಿ. ಅಮ್ಮ, ಅಪ್ಪ ಬರ್ತಾರಮ್ಮ. ಬಾ 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 ಅಮ್ಮ, ಬೇಗ ಇಲ್ಲಿಡು. ನೋಡು, ಬಿಸ್ನೀರ್ ಇಟ್ಟಿದ್ದೀನಿ. ಕಾದಿದ್ಯಾ ನೋಡು. ಅಮ್ಮ ತಡ್ಕೊಳಮ್ಮ, ಅಪ್ಪ ಬರ್ತಿದ್ದಾರೆ. ಅಮ್ಮ, ಅಪ್ಪ ಬಂದ್ಬಿಡ್ತಾರಮ್ಮ. ಅದಕ್ಕೆ ಏನು ಆಗಲ್ಲ. ಅಮ್ಮ, ಸೇಠ್ಜಿ, ಸ್ವಲ್ಪ ಬೇಕು ಕೊಡಿ. ನಮ್ಮನ್ ಹೋಗಿದಂತಾನೆ ಆಚಾರಿ ಬಂದು ನೋಡ್ಲಿ ಅದು ಅಸ್ಲಿನೋ ನಕಲಿನೋ ಅಂತ ಅವ್ರು ಹೇಳಿದ ಮೇಲೆ ನಾವು ನಿನಗೆ ಸಾಲ ಕೊಡ್ಬೋದು. ಬೇಕಾಬಿಟ್ಟು ವ್ಯಾಪಾರ ಮಾಡಲ್ಲ ನಾವು. ನಮಸ್ಕಾರ ಸೇಠ್ಜಿ. ನಮಸ್ಕಾರ. ಸೇಠ್ಜಿ, ಸ್ವಲ್ಪ ಬೇಕು ಕೊಡಿ. ಬಾ ನಾರನ್, ಕೂತ್ಕೋ.
ಅಲ್ಲಿಟ್ಟಿರೋ ಒಡವೆ ಅಸ್ಲಿನೋ ನಕಲಿನೋ ನೋಡು. ನೋಡೋದೇನಿದೆ ಸೇಠ್ಜಿ, ಈ ಚಿನ್ನ ನಕಲಿನೇ. ಅದು ಹೇಗ್ ಸಾಧ್ಯ? ಇದು ನಿಜವಾಗ್ಲೂ ಚಿನ್ನನೇ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನ್ನ ಷರತ್ತಿಗೆ ಒಪ್ಕೊಂಡ್ರೆ ಈ ಚಿನ್ನ ಅಸ್ಲಿ ಆಗತ್ತೆ. ನೋಡಿ ಸೇಠ್ಜಿ, ನನ್ನ ಹೆಂಡತಿ ಬದುಕ್ತಾಳೋ ಇಲ್ಲ ಸಾಯ್ತಾಳೋ ಗೊತ್ತಿಲ್ಲ. ನಾನಂತೂ ನನ್ನ ಮಗನ ಸ್ಕೂಲಿಂದ ಬಿಡಿಸಲ್ಲ. ನನ್ನ ಹೆಂಡತಿ ಈ ಕಾಯಿಲೆಯಿಂದ ಬದುಕ್ತಾಳೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಭೀಮನ ವಿದ್ಯೆ ನಿಲ್ಸಿದ್ರಿಂದ ಅವಳ ಕಾಯಿಲೆಗೆ ಔಷಧಿ ಸಿಕ್ತು ಅಂತ ಗೊತ್ತಾಗೋದ್ರೆ ಅವಳು ಖಂಡಿತ ಬದುಕಲ್ಲ. ರಾಮ್ಜಿ, ಹಣದ ವ್ಯವಸ್ಥೆ ಆಗಿದೆ, ನಡೀರಿ ಹೋಗೋಣ. ಅದೇಗೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಪಂಡಿತರ ಹತ್ರ ಹೋಗೋಣ, ಬನ್ನಿ. ನಡಿ. ಅಮ್ಮ ಅಮ್ಮ ಏನಾಗಲ್ಲ, ಸುಮ್ಮನೆ ಇರಮ್ಮ. ಸ್ವಲ್ಪ ಧೈರ್ಯ ಅಮ್ಮ, ಇನ್ನೇನ್ ಬಂದ್ರು ನೋಡು. ಸ್ವಲ್ಪ ಧೈರ್ಯ ನನ್ನ ನೋಡಮ್ಮ, ಇಲ್ಲಿ ಸ್ವಲ್ಪ ತಡ್ಕೊಳಮ್ಮ. ಪಂಡಿತ್ರೆ, ಬೇಗ ಬನ್ನಿ. ನನ್ನ ಹೆಂಡತಿಗೆ ತುಂಬಾನೇ ಹುಷಾರಿಲ್ಲ. ನೀನೇನ್ ಮಾಡ್ತಿದೀಯಾ ಇವನ್ ಜೊತೆಗೆ? ನಾವಿಬ್ರು ಸ್ನೇಹಿತರು. ನೀವಿಬ್ರು ಒಂದೇ ಜಾತಿಯವರ? ಹೌದು. ಹಾಗಾದ್ರೆ ಪೂರ್ತಿ ದುಡ್ಡು ಕೊಡು, ಆಮೇಲೆ ನಿಮ್ ಜೊತೆಗೆ ಬರ್ತೀನಿ ನಾನು. ಪೂರ್ತಿ ದುಡ್ಡು ತಂದಿದ್ದೀನಿ, ತಗೊಳ್ಳಿ. ಇಡು ಅಲ್ಲಿ. ಪಂಡಿತ್ರೆ, ಪೂರ್ತಿ ಹಣ ಸಿಕ್ಕಿದೆಯಲ್ಲ, ಬೇಗ ಬನ್ನಿ. ಅಷ್ಟೊಂದು ಅವಸರನಾ? ಇಲ್ಲ ಇಲ್ಲ, ಬನ್ನಿ ಹೋಗೋಣ. ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಕಣ್ಬಿಡಮ್ಮ. ಅಮ್ಮ ಬಲ ಬಲ, ಬೇಗ ಪುರಂಜನ ಕರ್ಕೊಂಡ್ ಬಾ, ಹೋಗೋ. ಈ ರಾಮ್ಜಿ ಡಾಕ್ಟರ್ನ ಕರ್ಕೊಂಡೆ ಇನ್ನೂ ಬಂದಿಲ್ಲ. ಅದಕ್ಕೆ ಧೈರ್ಯ ಕಳ್ಕೋಬೇಡಿ, ಧೈರ್ಯ ಕಳ್ಕೋಬೇಡಿ. ಇಲ್ಲಿಡು, ಕಣ್ಬಿಡು, ಇನ್ನೇನ್ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಎದ್ದೇಳಿ. ಅಪ್ಪ 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 ಅಪ್ಪ, ಅಮ್ಮ ಏನು ಮಾತಾಡ್ತಿಲ್ಲ, ಅಲ್ಲಾಡ್ತಾನೂ ಇಲ್ಲ. ಪಂಡಿತ್ರೆ, ದಯವಿಟ್ಟು ಬೇಗ ಬನ್ನಿ, ಅವಳು ಮಾತಾಡ್ತಿಲ್ವಂತೆ. ಹಾ, ನಡಿ ನಡಿ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಪಂಡಿತ್ರೆ, ಸ್ವಲ್ಪ ಬೇಗ ಬನ್ನಿ. ಮನೇಲಿ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ದಯವಿಟ್ಟು ಬೇಗ ಬನ್ನಿ, ಬೇಗ ಬನ್ನಿ ಬನ್ನಿ. ಅತ್ತೆ, ಅಮ್ಮಂಗೇನಾಯ್ತು? ಏನು ಇಲ್ಲ ಪುಟ್ಟ, ಉಸಿರಾಡ್ತಿದ್ದಾರೆ. ಅಮ್ಮ, ಪಂಡಿತ್ರು ಬಂದ್ರು, ಎಲ್ಲ ಸರಿ ಹೋಗುತ್ತೆ. ಬೇಗ ಬನ್ನಿ. ಬಂದೆ, ಬನ್ನಿ ಬರ್ತೀನಿ. ಬನ್ನಿ ಬನ್ನಿ. ಪಂಡಿತ್ರೆ, ಸ್ವಲ್ಪ ಬೇಗ ಬನ್ನಿ. ಸ್ವಲ್ಪ ಬೇಗ ಬನ್ನಿ, ಬೇಗ ಬನ್ನಿ ಪಂಡಿತ್ರೆ. ಪಂಡಿತ್ರೆ, ಏನ್ ಮಾಡ್ತಿದ್ರ? ಬೇಗ ಬನ್ನಿ. ಇಲ್ಲಿ ತನಕ ಬಂದಿದ್ದೀನಿ, ನಿಮ್ ಮನೆಗಂತೂ ಬರೋ ಹಾಗಿಲ್ವೇ? ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬಾ, ಹೋಗು. ರಾಮ್ಜಿ, ನೀವು ಬನ್ನಿ. ಹೋಗು. ಅಯ್ಯೋ ಪಂಡಿತ್ರೆ, ಇವ್ರಿಗೋಸ್ಕರ ಇಲ್ಲಿವರೆಗೂ ನೀವ್ಯಾಕೆ ಬರಕ್ ಹೋದ್ರಿ? ಕಾಲ್ ನೋವು ಬರಲ್ವೇನೋ ನಿಮ್ಗೆ? ಅಯ್ಯೋ ದೇವ್ರೆ, ಕಾಲ್ ನೋಡ್ಲೋ ಕಾಸ್ ನೋಡ್ಲೋ,
ಬದುಕೋದಕ್ಕೆ ದುಡ್ಡು ಬೇಕಲ್ವಾ? ಮನೇಲೇ ಕೂತಿದ್ರೆ ದುಡ್ಡು ಸಿಗತ್ತಾ? ಸರಿ ಹೇಳಿದ್ರಿ.